ನಮಸ್ಕಾರ ವೀಕ್ಷಕರೇ, ನಾನು ನಿಮ್ಮ PH ನಾಯ್ಕೋಡಿ. NCI ನ್ಯೂಸ್ಗೆ ಸ್ವಾಗತ. ದಾವಣಗೆರೆ ಜಿಲ್ಲೆಯ ಹರಿಹರ ತಾಲೂಕಿನ ರಾಜನಹಳ್ಳಿಯಲ್ಲಿ ಆದಿಕವಿ ಶ್ರೀ ಮಹರ್ಷಿ ವಾಲ್ಮೀಕಿ ಜಾತ್ರಾ ಮಹೋತ್ಸವವು ಭವ್ಯ ಹಾಗೂ ಸಂಭ್ರಮದಿಂದ ನಡೆಯಿತು. ಜಾತ್ರಾ ಮಹೋತ್ಸವದ ಅಂಗವಾಗಿ ಬೃಹತ್ತಾದ ವೇದಿಕೆಯಲ್ಲಿ ವಿವಿಧ ಗೋಷ್ಠಿಗಳನ್ನು ಆಯೋಜಿಸಲಾಗಿತ್ತು. ಈ ಸಂದರ್ಭದಲ್ಲಿ ಕಾನೂನು ಗೋಷ್ಠಿ, ವೈದ್ಯರ ಗೋಷ್ಠಿ, ನೌಕರರ ಗೋಷ್ಠಿ, ಬುಡಕಟ್ಟು ಆಯೋಗದ ಗೋಷ್ಠಿ ಹಾಗೂ ಮಹಿಳಾ ಗೋಷ್ಠಿಗಳು ಯಶಸ್ವಿಯಾಗಿ ನಡೆದವು. ಈ ಗೋಷ್ಠಿಗಳಲ್ಲಿ ರಾಜ್ಯದ ಜೆಡಿಎಸ್, ಬಿಜೆಪಿ ಹಾಗೂ ಕಾಂಗ್ರೆಸ್ ಪಕ್ಷಗಳ ಮಾಜಿ ಶಾಸಕರು, ಮಾಜಿ ಸಚಿವರು, ಹಾಲಿ ಶಾಸಕರು ಮತ್ತು ಹಾಲಿ ಸಚಿವರು ಭಾಗವಹಿಸಿ ತಮ್ಮ ತಮ್ಮ ವಿಚಾರಗಳು ಹಾಗೂ ಅಭಿಪ್ರಾಯಗಳನ್ನು ಮಂಡಿಸಿದರು. ಕಾರ್ಯಕ್ರಮದಲ್ಲಿ ಕರ್ನಾಟಕ ರಾಜ್ಯದ ಎಲ್ಲ ಜಿಲ್ಲೆಗಳು, ತಾಲೂಕುಗಳು ಹಾಗೂ ಗ್ರಾಮಗಳಿಂದ ಸಹಸ್ರಾರು ಸಂಖ್ಯೆಯಲ್ಲಿ ಜನರು ಭಾಗವಹಿಸಿ ಜಾತ್ರಾ ಮಹೋತ್ಸವದ ಸಂಭ್ರಮಕ್ಕೆ ಸಾಕ್ಷಿಯಾದರು. ಈ ಸಂದರ್ಭದಲ್ಲಿ ರಮೇಶ್ ದೊರೆ ಆಲ್ದಾಳ, ವೆಂಕಟೇಶ್ ಬೇಟೆಗಾರ, ಭೀಮು ನಾಯಕ್, ನಾಗರಾಜ ನಾಯಕ್ ಸೇರಿದಂತೆ ಹಲವರು ಉಪಸ್ಥಿತರಿದ್ದು ಕಾರ್ಯಕ್ರಮಕ್ಕೆ ಮೆರುಗು ನೀಡಿದರು. ವರದಿ ತಿಳಿಸಿದರು ಬೇಟೆಗಾರ. ತಾವು ಬೇಡಿಕೆಗಳನ್ನು ಆಧಾರದ ಮೇಲೆ ಪರಿಗಣಿಸಿ ಈಡೇರಿಸಬೇಕಂತೇಳಿ ನನಗೆ ಭರವಸೆ ಅಂತ ಕೂಡ ಈ ಸಂದರ್ಭದಲ್ಲಿ ನಾನು ಇವತ್ತು ಜಾತ್ರೆಗೆ ಬಂದಿರುವಂತಹ ಸಮಾಜದ ಮತ್ತು ಅಭಿವೃದ್ಧಿಗೆ 5 ಕೋಟಿ ರೂಪಾಯಿಗಳನ್ನು ಕೊಟ್ಟಿದ್ದೇನೆ. ಆಮೇಲೆ ನಕಲಿ ಪ್ರಮಾಣ ಪತ್ರ ಅಂತ ಹೇಳಿದಿರಲ್ಲ, ಅದನ್ನು ತಡೆಗಟ್ಟಲಿಕ್ಕೆ ನಾವು ಈಗಾಗಲೇ ಕ್ರಮ ತಗೊಂಡಿದ್ದೇವೆ. ಗೊತ್ತಾಯ್ತಾ? ಏನ್ ಸ್ವಾಮಿಗೆ 23ರಿಂದ ಇಲ್ಲಿವರೆಗೆ ಹಲವಾರು ಈ ಸಮಾಜವನ್ನ ಮೇಲೆತ್ತಬೇಕು, ಮುಖ್ಯವಾಗಿ ತರಬೇಕಂತ ನಾನಾ ಕಾರ್ಯಕ್ರಮವನ್ನ ಮಾಡುವಂತ ಪ್ರಯತ್ನ ಆಗಿದೆ. ನಾವು ತಿಳಿದ ಮಟ್ಟಿಗೆ ಅವ್ರು ಇನ್ನೂ ಯಶಸ್ವಿ ಕಂಡಿಲ್ಲ. ಕಂಡುಕೊಳ್ಳುವಂತ ಪ್ರಯತ್ನಕ್ಕೆ ನಾವು ಅವನ್ನ ಅನುಷ್ಠಾನ ತರಲಿಕ್ಕೆ ಸರ್ಕಾರ, ಇಲಾಖೆ ನಾವೆಲ್ಲ ಮಾಡುವಂತ ಪ್ರಯತ್ನ ಮಾಡಬೇಕಂತ ಇವತ್ತು ನಾನು ಕೂಡ ವಿನಂತಿ ಮಾಡ್ತೇನೆ. ಹಿಂದೆ ನಕಲಿ ಜಾತಿ ಪ್ರಮಾಣ ಪತ್ರಗಳನ್ನ ತಡೆಗಟ್ಟಲು ಸೆಕ್ಷನ್ 4 ಈಗಾಗಲೇ ಆದೇಶ ಮಾಡಿದ್ದಾರೆ. ಈಗಾಗಲೇ 4 ಆದೇಶ ಮಾಡಿದರೆ ಅದನ್ನು ಕೂಡಲೇ ಇವತ್ತು ಯಾರು ನಕಲಿ ಜಾತಿ ಪ್ರಮಾಣಗಳನ್ನು ಪತ್ರ ಅಧಿಕಾರಿಗಳು ನಕಲಿ ಜಾತಿ ಪ್ರಮಾಣ ಪತ್ರಗಳನ್ನು ವಿತರಣೆ ಮಾಡಿದರೆ ಅವರ ಮೇಲೆ ಶಿಸ್ತಿನ ಕ್ರಮಗಳಕ್ಕೆ ತಾವು ಸೂಚನೆಯನ್ನು ನೀಡಬೇಕಂತೇಳಿ ರಾಜ್ಯದ ಮುಖ್ಯಮಂತ್ರಿಗಳ ಹತ್ರ SPP TSP ಯೋಜನೆಗಳಲ್ಲಿ ಇವತ್ತು 7C ಅಂತ ಹೇಳಿ ಈ ಭಾಷಣ ಹೇಳುವಂತ ಸಂದರ್ಭದಲ್ಲಿ 7C ಅನ್ನು ತೆಗೆದು ಇವತ್ತು ಬಜೆಟ್ ಅಲ್ಲಿ ಘೋಷಣೆ ಆದಂತಹ ಅನುದಾನ ಪರಿಶಿಷ್ಟ ಪಂಗಡಕ್ಕೆ ಏನು ಮೀಸಲಾಗಿ ತಾವು ಘೋಷಣೆ ಮಾಡ್ತೀರಿ ಆ ಸರ್ಕಾರ ಇಲಾಖೆಗೆ ಬಂದು ಹಾಕಬೇಕಂತೇಳಿ ನಮ್ಮ ಬೇಡಿಕೆ. ಪರಿಶಿಷ್ಟ ಜಾತಿ ಕೂಡ ಅವರ ಇಲಾಖೆ ಸಮಾಜ ಕಲ್ಯಾಣ ಇಲಾಖೆಯಿಂದ ಇದನ್ನ ಮಾನಿಟರಿಂಗ್ ಮಾಡುವಂತ ಕೆಲಸವನ್ನ ಮಾಡಬೇಕಂತ ಕೂಡ ನನ್ನ ಮನವಿ.